ಗೈಸ್, ಪುಟಾಣಿ ಮಷಿನ್, ಹೊಲಿಗೆ ಮಷಿನ್ ನೋಡಿದ್ದೀರಾ? ಆ್ಯಂಡ್ ಆಲ್ಸೋ ನಾನು ಟ್ರಾನ್ಸಿಷನ್ ವೀಡಿಯೋ ಮಾಡಿದ್ದೆ. ಸೊ ಅದನ್ನು ನೀವು ನೋಡಿಲ್ಲ ಅನ್ಕೋತೀನಿ. ಸೊ ನೋಡಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನೋಡಿ, ಇದು ಎಷ್ಟು ಚಿಕ್ಕ ಮಷಿನ್ನು, ಎಷ್ಟು ಚೆನ್ನಾಗಿ ಹೊಲಿಗೆ ಬರುತ್ತೆ ಗೊತ್ತಾ ಗೈಸ್. ಇದರಲ್ಲಿ ಈಗ ಸಣ್ಣ ಪುಟ್ಟದೇನಾದರೂ ಕಿತ್ತೋಗಿರುತ್ತೆ, ಹೊಲಿಗೆ ಬಿಟ್ಟಿರುತ್ತೆ, ಅದನ್ನೆಲ್ಲ ಹೊಲ್ಕೋಬೋದು. ಅಕಸ್ಮಾತ್ ಎಲ್ಗಾರು ಹೋಗ್ಬೇಕಂದ್ರೂ ಕೂಡ ಇದನ್ನು ಬ್ಯಾಗಲ್ಲಿ ಹಾಕೊಂಡು ತೊಗೊಂಡೋಗ್ಬಿಡ್ಬೋದು. ಆ್ಯಂಡ್ ಹೊಸ ಡ್ರೆಸ್ ಏನಾದ್ರು ತರಿಸಿರ್ತೀವಲ್ಲ, ಅದು ಕೂಡ ನಮ್ಗೆ ಏನಾದರೂ ಸ್ಟಿಚ್ ಹಾಕಿಸ್ಬೇಕು ಅಂತ ಅಂದರೆ ಇಡಿಸೋದು ಅದೆಲ್ಲನೂ ಕೂಡ ಇದ್ರಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಯೂಸ್ಫುಲ್ ಇದೆ. ಇದು ಜಾಗನೂ ಕಡಿಮೆ ಹಿಡಿಯುತ್ತಿದ್ದು. ಆ್ಯಂಡ್ ಗೈಸ್, ಇದು ಟ್ರಾನ್ಸಿಷನ್ ವೀಡಿಯೋ ಮಾಡಬೇಕಾದ್ರೆ ತೊಗೊಳ್ತಿದ್ದು ಕ್ಲಿಪ್ಪಿಂಗ್ಸು. ಒಂದು 2-3 ಸತಿ ಟೇಕ್ ತೊಗೊಂಡಿದ್ದಾಯಿತು, ಆಮೇಲಿಂದ ಕ್ಲಿಯರಾಗಿ ಬಂದಿದೆ. ಕ್ಯಾಂಡಲ್ನ ಹಚ್ಬಿಟ್ಟು ಕೇಕ್ ಮೇಲೆ ತೆಗ್ದಿಡೋ ಥರ ಮಾಡೋಣ ಅಂದ್ಕೊಂಡೆ. ಹಚ್ಬಿಟ್ಟು ಅದು ಫುಲ್ಲು ಇದಾಗುತ್ತಲ್ಲ ಗೈಸ್, ಮೆಲ್ಟ್ ಆಗಿಬಿಟ್ಟು ಇದಾಗ್ತಿತ್ತು, ಬೀಳ್ತಿತ್ತು, ಇನ್ನು ಡ್ರೆಸ್ ಹಾಳಾಗ್ಬಿಡುತ್ತೆ ಅಂತ ಹಾಗೆ ಇಟ್ಬಿಟ್ಟು ಆಮೇಲೆ ಕ್ಯಾಂಡಲ್ನ ಲೈಟ್ ಮಾಡೋ ರೀತಿ ಮಾಡಿದೆ. ಸೊ ಈ ಥರ 3-4 ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆ್ಯಂಡ್ ಓವರಾಲ್ ಔಟ್ಕಮ್ ನಾನು ಶಾರ್ಟ್ಸಲ್ಲೂ ಹಾಕಿದ್ದೀನಿ. ನೋಡಿಲ್ಲ ಅನಿಸುತ್ತೆ, ನೋಡಿಲ್ಲ ಅಂದರೆ ಇಲ್ಲೇ ನೋಡಿ ಇವಾಗ ಹಾಕ್ತಿದ್ದೀನಿ. ಓಕೆ, ಅದೆಲ್ಲ ಮುಗೀತು. ಆ್ಯಂಡ್ ಫ್ರೂಟ್ಸ್ ತೊಗೊಬರೋಣ ಅಂತ ಔಟ್ಸೈಡ್ ಹೋಗಿದ್ವಿ. ಹಾಗೆ ಚಿಕನ್ ಎಲ್ಲನೂ ತೊಗೊಂಡು ಬಂದ್ವಿ. ಚಿಕನ್ನಲ್ಲಿ ಮೊಟ್ಟೆ ಕೋಳಿ ಸಿಗಲಿಲ್ಲ, ಹಾಗಾಗಿ ಬಿರಿಯಾನಿ ಮಾಡೋದಕ್ಕೆ ಈ ಕೋಳಿ ತೊಗೊಂಬಂದ್ವಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ ನಾನು. ಸೊ ಫೈನಲಿ ನನ್ನ ಬಿರಿಯಾನಿ ರೆಡಿ ಆಗಿದೆ ಗೈಸ್. ಸೊ ಬಿರಿಯಾನಿಗೆ ಕಬಾಬೆಲ್ಲ ಮಾಡೋಕ್ಕೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ಸಾಕಾಗಿತ್ತು. ರೀಸೆಂಟಾಗಿ ತುಂಬ ಕಬಾಬ್ ಬಿರಿಯಾನಿ ಎಲ್ಲ ತಿಂದು. ಸೊ ಹಾಗಾಗಿ ಬರೀ ಬಿರಿಯಾನಿ ಮಾಡಿಕೊಂಡು ಇನ್ನೊಂದು ಸ್ವಲ್ಪನ ಜಸ್ಟ್ ಫ್ರೈ ಮಾಡಿಕೊಂಡೆ, ಹಾಗೆಯೇ ಗ್ರೇವಿ ಥರ. ಊಟ ಎಲ್ಲ ಆಯಿತು, ಫ್ರೈ ಕೂಡ ರೆಡಿ ಆಯಿತು. ಅದು ತಿಂದು ಆಮೇಲೆ ಜ್ಯೂಸ್ ಕುಡಿದು ಆಮೇಲೆ ಏನು ಗೊತ್ತಾ, ಆನ್ಲೈನಲ್ಲಿ ಆರ್ಡರ್ ಮಾಡ್ಬೇಕಾದ್ರೆ ಈ ಬಟರ್ ಸ್ಕಾಚ್ ಪೀನಟ್ ಚಿಕ್ಕೀಸ್ ಇತ್ತು, ಕಡಲೆ ಮಿಠಾಯಿ ಬಟರ್ ಸ್ಕಾಚ್ ಟೇಸ್ಟ್ ಇದೆ, ಸೂಪರಾಗಿತ್ತು ಗೈಸ್. ಆ್ಯಂಡ್ ಇದು ಅಳಿಲು ಗೈಸ್ ಮನೆ ಹತ್ರ ಬಂದಿದ್ದು. ಆ್ಯಂಡ್ ನಂಗೆ ಅನಿಸುತ್ತೆ ಕೆಲವೊಂದು ಕ್ಲಿಪ್ಸ್ನ ನಾನು ಮುಂಚೆ ಹಾಕಿದ್ದೀನಿ ಅನಿಸುತ್ತೆ ಗೈಸ್ ವೀಡಿಯೋಗಳಲ್ಲಿ, ಬಟ್ ನಾನು ಮರ್ತೇ ಹೋಗಿರ್ತೀನಿ. ಇದು ಹಾಕಿಲ್ವೇನೋ, ಇನ್ನೊಂದು ಸತಿ ತೋರಿಸ್ಬೇಕು ಅಂದ್ಬಿಟ್ಟು ಅಪ್ಲೋಡ್ ಮಾಡಿರ್ತೀನಿ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಹಾಕಿರೋದನ್ನೆಲ್ಲ ಕಂಪ್ಲೀಟಾಗಿ ಡಿಲೀಟ್ ಮಾಡಿಬಿಡ್ತೀನಿ ಈಗಲೇ. ಈ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನನ್ನ ಮೊಬೈಲಿಂದ ಡಿಲೀಟ್ ಮಾಡ್ತೀನಿ. ಹೆಂಗಿರೋ ಮೊಬೈಲ್ ಸ್ಟೋರೇಜ್ ತುಂಬ ಹೋಗ್ತಿದೆ. ಇದು ಮತ್ತೆ ಹೋಗಿರುತ್ತೆ ಹಾಕಿದ್ನೋ ಇಲ್ವೋ ಅಂತ. ಒಂದು ಸತಿ ಡಿಲೀಟ್ ಮಾಡೋದು ಟೈಮ್ ಇರೋದಿಲ್ವಾ. ಸೊ ಹಾಗಾಗಿ ಇದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಾವು ಅಮ್ಮನ್ನ ಕರ್ಕೊಂಡು ಹೋಗಿದ್ದಿದ್ದು. ಸೊ ಅಲ್ಲಿದ್ದು ಕ್ಲಿಪ್ಪಿಂಗ್ಸು ಅಂದರೆ ಒಂದು ಮೆಮೊರೀಸ್ ಆಗುತ್ತಲ್ವ ಗೈಸ್. ಈಗ ನನಗೆ ಎಷ್ಟೋ ವರ್ಷ ಬಿಟ್ಟು ನೋಡ್ಕೋಬೇಕಂದ್ರೂ ಐ ಕ್ಯಾನ್ ಲುಕ್ ಅಟ್ ದಿಸ್ ವಿಡಿಯೋ ಆ್ಯಂಡ್ ಐ ಕ್ಯಾನ್ ಫೀಲ್ ಹ್ಯಾಪಿ, ರೈಟ್. ಓಕೆ ಈ ಥರ ಎಲ್ಲ ಮಾಡಿದ್ದು, ಓಕೆ ನೋಡಬೇಕು ಅನ್ನಿಸ್ದಾಗ ಇದನ್ನೆಲ್ಲ ನೋಡ್ಬೋದು. ಹಾಗಾಗಿ ಒಂದು ಯೂಟ್ಯೂಬಲ್ಲಿ ಹಾಕಿದರೆ ಅಲ್ಲಿ ಸೇಫಾಗಿ ಇರುತ್ತೆ. ಸೊ ವೀಡಿಯೋಸ್ ನೋಡ್ಕೋಬೋದು ಅಂತ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ಇವತ್ತು ಡಿಲೀಟ್ ಮಾಡ್ತೀನಿ, ಇವತ್ತು ಅಪ್ಲೋಡ್ ಮಾಡಿರೋದನ್ನ. ಸಮ್ಟೈಮ್ಸ್ ರಿಪೀಟ್ ಆಗುತ್ತೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ದ್ಯಾಟ್ಸ್ ಇಟ್ ಗೈಸ್. ಇವತ್ತಿನ ವೀಡಿಯೋದಲ್ಲಿ ತುಂಬ ವಿಷಯಗಳನ್ನ ತೋರಿಸ್ಬಿಟ್ಟಿದ್ದೀನಿ. ಊಟ, ತಿಂಡಿ, ಅಳಿಲು, ಬರ್ತ್ಡೇ ಸೆಲೆಬ್ರೇಷನ್, ಪ್ರತಿಯೊಂದು. ಸೊ ನಿಮಗೆ ಬೋರ್ ಆಗಬಾರ್ದಲ್ಲ, ಸುಮ್ಮನೆ ಅದು ತಿಂದೆ ಇದು ತಿಂದೆ ಬರೀ ಅದನ್ನೇ ತೋರಿಸ್ತಿರ್ಬಾರ್ದು. ಸಮ್ಟೈಮ್ಸ್ ಈ ಥರದನ್ನೆಲ್ಲ ಮಿಕ್ಸಾಗಿ ಹಾಕಿದ್ರೆ ನಿಮಗೂ ಕೂಡ ಒಂಥರ ನೋಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಓಕೆ ಇದೆಲ್ಲ ಇದೆಯಾ ಅಂತ ಅಂದ್ಬಿಟ್ಟು, ಹಿಂಗೆಲ್ಲ ಇದೆ ಅಲ್ವ, ನೋಡೋಣ ತಡಿ ಅಂತ. ಸೊ ಹಾಗಾಗಿ ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. Happy birthday to you. Happy birthday to
अच्छा हैप्पी बर्थडे सर। मैं केक पार्सल करता हूँ सर, प्लीज चाहिए मेरे को। ನೀನು ಅಷ್ಟೊಂದು ಟ್ಯಾಲೆಂಟ್ ಇದೆ ಪಕ್ಕದಲ್ಲಿ